ಪ್ರೊಡ್ಯೂಸರ್ ಆಗಿದ್ದು ಆಕಸ್ಮಿಕವಾಗಿ, ಅಂದರೆ ಇಟ್ ವಾಸ್ ನಾಟ್ ಮೈ ಡ್ರೀಮ್. ಪ್ರೊಡಕ್ಷನ್ ನನಗೆ ಐಡಿಯಾನೇ ಇರಲಿಲ್ಲ. ನಾನು ಲೈಕ್ ಒಂದು 14-15 ಫಿಲಮ್ಸ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ರೈಟರ್ ಆಗಿ ಒಂದಷ್ಟು ಕೆಲಸ ಮಾಡಿಕೊಂಡು ಒಂದು ಸಿನಿಮಾನು ಮುಹೂರ್ತಕ್ಕೂ ಬಂದುಬಿಟ್ಟಿತ್ತು ಒಂದು ಹೀರೋ ಜೊತೆಗೆ. ಇನ್ನೇನು 2 ದಿನ ಅಂದ ತಕ್ಷಣ ಮುಹೂರ್ತ ಇರ್ಬೇಕಾದ್ರೆ ಅದು ಕ್ಯಾನ್ಸಲ್ ಆಯಿತು. ಯಾವುದೋ ಅವ್ರ ಹೀರೋ ಓಡಲ್ಲ ಪಿಕ್ಚರು ಅದು ಇದು ಅಂತ. ಸೊ ನಮ್ಮ ಕತೆಗಳು ಯಾರಿಗೆ ಹೋಗಿ ಗಾಂಧಿನಗರದಲ್ಲಿ ಕತೆ ಹೇಳ್ತಾ ಇದ್ರು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ, ಏನೇನೋ ಹೇಳ್ತಾನೆ ಇವನು ಅಂತ. ಸೊ ಆವಾಗ ನಾನೇ ನಮ್ಮದೇ ಪ್ರೊಡಕ್ಷನ್ ಮಾಡ್ಕೊಡೋಣ ಕಸ್ಟಮರ್ ಜೊತೆಗೆ ಅಂತ ಹೇಳಿ ರಮೇಶ್ ಸರ್ ಹತ್ರ ಹೋಗಿ ಅವರಿಗೆ ಬ್ರೀಫ್ ಮಾಡಿ ಒಂದು ಪುಷ್ಪಕ ವಿಮಾನ ಶುರು ಆಗಿದೆ ಅಲ್ಲಿಂದ. ಸೊ ಒಂದೊಂದೇ ಕಮಿಟ್ಮೆಂಟ್ಸಿಗೋಸ್ಕರ ಇದು ಅಂದರೆ ಲೈಕ್ ಈ ಸಿನಿಮಾ ನಾನೇನು ಅಂದ್ಕೊಂಡಿನಲ್ಲ, ಇದು ಒಂದು 4-5 ಇಯರ್ಸಿಂದ ಡ್ರೀಮ್ ಮಾಡಿರೋದು ಇದು. ಅಂದರೆ ನನಗೆ ರಮೇಶ್ ಸರ್ರೇ ಮಾಡಬೇಕು, ಗಣೇಶ್ ಸರ್ರೇ ಮಾಡಬೇಕು ಅಂತ. ಆ್ಯಂಡ್ ಇಟ್ಸ್ ಎ ವೆರಿ ಹ್ಯೂಜ್ ಬಡ್ಜೆಟ್ ಸಿನಿಮಾ, ಅಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ. ಆ ಟೈಮಲ್ಲಿ ಇನ್ನೂ ನನಗೆ 3-4 ಸಿನಿಮಾ ನಾವು ಅಂದ್ಕೊಂಡಿದ್ದ ಬಡ್ಜೆಟ್ಗಿಂತ ಅಂದರೆ ಲೈಕ್ ಈ ಸಿನಿಮಾ ಒಂದು 2-3 ಟೈಮ್ಸ್ 4 ಟೈಮ್ಸ್ವರೆಗೂ ಜಾಸ್ತಿ ಇರುತ್ತೆ. ಸೊ ಅಲ್ಲಿವರೆಗೂ ನಾನು ದುಡಿಬೇಕು ಅದನ್ನು ಅನ್ನೋದೊಂದು ಪ್ಲ್ಯಾನಲ್ಲಿತ್ತು.